ಕಾಳು ಮೆಣಸಿನ ಗಿಡ ಇದೆಯಲ್ಲ, ಇದು ಕರಿ ಬಂಗಾರ ಆ್ಯಕ್ಚುಲಿ ಹೇಳಬೇಕು ಅಂತ. ಇದು ವರ್ಷ ನೋಡಿ ರೇಟ್ ಜಾಸ್ತಿ ಅಲ್ಲದಲ್ಲೇ ಕಡಿಮೆ ಆಗಲ್ಲ ಸರ್. ಒಂದು ಎಕರೆನಲ್ಲಿ ಲಕ್ಷಗಟ್ಟಲೆ ಹಣ ಗಳಿಸ್ಬೋದು, ಅದರಲ್ಲಿ ಯಾವ ಡೌಟೇ ಇಲ್ಲ. ನೀವು ತೆಂಗಿ ಕೊಡಿ, ಅಡಿಕೆ ಕೊಡಿ, ಇನ್ನಿತರ ಯಾವುದೇ ಮರ ಕೊಡಿ, ಸ್ವಲ್ಪ ನಿಗಾ ಮಾಡಿಕೊಂಡ್ರೆ ನೋಡಿ. ನಮ್ಮಲ್ಲಿಗೆ ಸರ್ ಈ ಬಳ್ಳಿಗಳೆಲ್ಲ ಇದೆಯಲ್ಲ, ಇದು ಏನಿಲ್ಲ ಅಂದರೆ 100-110 kg ಮೆಣಸು ಬರುತ್ತೆ ಸರ್. ಕಾಯಿ ಮೆಣಸುಗಳು ಬಳ್ಳಿ ನೋಡಿ ಹೇಗಿದೆ. ಸಿಲ್ವರ್ ಓಕಳಿಗೆ ಮೆಣಸು ಕೊಟ್ಟಿದ್ದಾರೆ. ಇದೆಲ್ಲ ಸರ್ ನೋಡಿ, ಇದರಲ್ಲಿ ಪಣಿಯೂರು 1 ಮತ್ತು ಪಣಿಯೂರು 5 ಅಂತಕ್ಕಂತಹ ತಳಿಗಳೇ ಇಲ್ಲಿ ಜಾಸ್ತಿ ಸರ್. ಆಯಿತಾ, ಇಲ್ಲಿ ಮಣ್ಣು ಅಷ್ಟೇ, ಮಣ್ಣು ತುಂಬ ಫಲವತ್ತಾದ ಮಣ್ಣು ಅಂತಂದರೆ ಜಾಸ್ತಿ ಸಾವಯವನೇ ಯೂಸ್ ಮಾಡ್ತಕ್ಕಂಥದ್ದು. ಆದರೆ ಗಿಡಕ್ಕೆ ಅಗತ್ಯವಾದ ಕೆಲವೊಂದು ರಾಸಾಯನಿಕ ಸಮೇತ ಕೊಡ್ತೀವಿ ಸರ್. ಎಕರೆಗೆಲ್ಲ ಒಂದು 65-70 ಚೀಲ ಕಾಫಿ ಕುಯ್ತಕ್ಕಂಥ ತೋಟ ಇದು. ಮೆಣಸು ಹಾಗೆಯೇ ಎಕರೆಗೆ 1-1.25 ಟನ್ನು ಕನಿಷ್ಠ ಪಕ್ಷ ಮೆಣಸು ಕುಯ್ತಾರೆ ಇಲ್ಲಿ ನೋಡಿ ಸರ್. ಇದೊಂದು ನಿಮಗೆ ಈ ಬೀಳು ಹೇಳಬೇಕು ಅಂತಂದರೆ ಎಷ್ಟು ಅಡಿ ಇದೆ ನೋಡಿ, ಒಂದು 30 ಅಡಿ ಮೇಲೆ ಇದೆ ಸರ್. ಏನಿಲ್ಲ ಅಂತಂದರೆ ಒಂದು 160-180 kgವರೆಗೂ ಹಸಿ ಮೆಣಸು, ಹಸಿ ಕಾಳು ಮೆಣಸನ್ನು ಕುಯ್ತಾರೆ ಇದರಲ್ಲಿ. ಒಂದಕ್ಕಿಂತ ಒಂದು ಹೆಚ್ಚು ಹೊರತು ಕಡಿಮೆ ಇಲ್ಲ. ಅಷ್ಟು ಒಂದು ಒಳ್ಳೆ ಗುಣಮಟ್ಟದ ಬಳ್ಳಿಗಳು. ಕಾಫಿಯ ಇಳುವರಿ ನೋಡಿ ಹೇಗಿದೆ, ಗಿಡ ಎಷ್ಟು ಗುಣಮಟ್ಟವಾಗಿದೆ ನೋಡಿ. ಮೆಣಸು ನಡಲಿಕ್ಕೆ ಗುಂಡಿ ತೆಗೀತಕ್ಕಂಥದ್ದು ಪೂರ್ವ ದಿಕ್ಕಿಗಿರುವ, ಯಾಕೆಂತಂದರೆ ಬೆಳಗಿನ ಬಿಸಿಲು ತುಂಬ ಅವಶ್ಯಕತೆ.